ಇದು ಮಾಡಬೇಕು 7th one. First PC MCQ questions. First PC. Second model paper MCQ questions. The diagram represents two simultaneous linear inequalities. Simultaneous linear inequalities on a number line which of the following inequalities is the solution. ಎಲ್ಲ ವರ್ಬಲ್ ಫಾರ್ಮ್ ಇದೆ. ಈ ತರ ಪ್ರಾಬ್ಲಮ್ಸ್ ಅರ್ಥ ಆಯ್ತು ಅಂದ್ರೆ ಆಟೋಮೆಟಿಕಲಿ ಬೇರೆ ಪ್ರಾಬ್ಲಮ್ಸ್ ಅನ್ನು ಈಸಿಯಾಗಿ ಮಾಡ್ಬೋದು. ಜಿಯೋಮೆಟ್ರಿಕಲ್ ಫಿಗರ್ ಅನ್ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಬೇಕು. ಹಿಯರ್ 0 1 2 3 next -1 -2 -3 ಲೈನ್ ಅನ್ನ ನಂಬರ್ ಲೈನ್ ಸಿಸ್ಟಮ್ ನಲ್ಲಿ ಯಾವ ತರ ರೆಪ್ರೆಸೆಂಟ್ ಮಾಡಿದ್ದಾರೆ ನೋಡಿ. This is close interval. ಫುಲ್ ಡಾರ್ಕ್ ಶೇಡ್ ಮಾಡ್ತಾ ಇದೆ. ಎಕ್ಸಾಕ್ಟ್ 2.2 ಇದೆಯಲ್ಲ ಅದ್ರ ಮೇಲೆ ಶೇಡ್ ಮಾಡಿದ್ದಲ್ಲ, ಶೇಡ್ ಮಾಡಿರೋ ಮೀನಿಂಗ್ ಕ್ಲೋಸ್ ಇಂಟರ್ವಲ್. ಓಕೆ, ಇದು -2 ಪಾಯಿಂಟ್ಗಿಂತ ಸ್ವಲ್ಪ ಮುಂದೆ ಇದೆ. -2 ಪಾಯಿಂಟ್ ಏನಿದೆ ಆ ಪಾಯಿಂಟ್ಗಿಂತ ಈ ಲೈನು ಲೆಫ್ಟ್ ಅಲ್ಲಿ ಮೂವ್ ಆಗಿದೆ ನೆಗೆಟಿವ್ ಆಗಿ. ನೆಕ್ಸ್ಟ್ ಇಂದು ಲೈನ್ -1. This is another line. ಅದು 0.2 ಗಿಂತ ಮೂವ್ ಆಗಿದೆ. 0.2 ಗಿಂತ ಸ್ವಲ್ಪ ಮುಂದೆ ಮೂವ್ ಆಗಿದೆ. ಇದು ಓಪನ್ ಇಂಟರ್ವಲ್. This is open interval. This is open interval. This is closed interval. ಇದು -2 ಗಿಂತ ಮೂವ್ ಆಗಿದೆ. ಇಲ್ಲಿ 0.2 ಗಿಂತ ಮೂವ್ ಆಗಿದೆ. This is open interval. This is closed interval. Okay? This is a geometrical diagram. This is a diagram. ಈ ಡಯಾಗ್ರಾಮ್ ಅನ್ನು ನೋಡಿಕೊಂಡು 4 ಆಪ್ಷನ್ಸ್ ಇನ್ಇಕ್ವಾಲಿಟೀಸ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಅಂತ ಹೇಳ್ತೀವಿ. ಫಸ್ಟ್ ಒನ್, x less than 2 greater than or equal to -1. Option B, x less than -2 less than -1 greater than or equal to 2. Option C, x greater than or equal to 2 less than -1. X less than -1. Option D, x less than or equal to 2 greater than -1. Okay, clear. ಈ ಡಯಾಗ್ರಾಮ್ ಅನ್ನು ನೋಡಿಕೊಂಡು ಇದು ನಂಬರ್ ಲೈನ್ ಸಿಸ್ಟಮ್. ಈ ನಂಬರ್ ಲೈನ್ ಸಿಸ್ಟಮ್ ಮೇಲ್ಗಡೆ ಇಲ್ಲೊಂದು ಲೈನ್ ಕೊಟ್ಟಿದ್ದಾರೆ, ಇಲ್ಲೊಂದು ಲೈನ್ ಕೊಟ್ಟಿದ್ದಾರೆ. ಈ ಡಯಾಗ್ರಾಮ್ ಅನ್ನು ನೋಡಿಕೊಂಡು ಈ 4 ಇನ್ಇಕ್ವಾಲಿಟೀಸ್ ಅಲ್ಲಿ ಯಾವುದು ಸ್ಯಾಟಿಸ್ಫೈಡ್ ಆಗುತ್ತೆ, ವಿಚ್ ಇಸ್ ದ ಸೊಲ್ಯೂಷನ್ ಆಫ್ ಕಂಡುಹಿಡಿಯುತ್ತೆ. ಇಲ್ಲಿ ನೋಡಿ, ಕ್ಲೋಸ್ ಇಂಟರ್ವಲ್
ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2. ಫಸ್ಟ್ ಈಸಿಯಾಗಿ ಐಡೆಂಟಿಫಿಕೇಶನ್ ಮಾಡಿ. ಇದು ಕ್ಲೋಸ್ ಇಂಟರ್ವಲ್ ಅಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಯಾವುದಿದೆ ನೋಡೋಣ. ಇದು ಲೆಸ್ ದೆನ್ 2, ಇದು ಹೊರಟೋಯ್ತು. ನೆಕ್ಸ್ಟ್ ಇಲ್ಲಿ ಇದು ಎ ವ್ಯಾಲ್ಯೂ, ಇದು ಬಿ ವ್ಯಾಲ್ಯೂ. ಯಾವಾಗಲೂ ಅಷ್ಟೇ, ಯಾವುದೇ ಇಂಟರ್ವಲ್ ಆಗಿರಲಿ, ವೆದರ್ ಕ್ಲೋಸ್ ಇಂಟರ್ವಲ್, ಓಪನ್ ಇಂಟರ್ವಲ್, ಸೆಮಿ ಓಪನ್, ಸೆಮಿ ಕ್ಲೋಸ್ ಅಲ್ಲಿ ಎ ವ್ಯಾಲ್ಯೂ ಯಾವಾಗಲೂ ಲೆಸ್ ದೆನ್ ಬಿ ವ್ಯಾಲ್ಯೂ. ಬಟ್ ಇದು ಎ ವ್ಯಾಲ್ಯೂ ಜಾಸ್ತಿ ಇದೆ, ಇದನ್ನು ಡ್ರಾಪ್ ಮಾಡಿ. ನೆಕ್ಸ್ಟ್ ಇಲ್ಲಿ ಬರುತ್ತೆ ಎಕ್ಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 2. ಎಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 2 ಇದೆ ಮತ್ತೆ ಗ್ರೇಟರ್ ದ್ಯಾನ್ 2 ಇದೆ. ಓಕೆ, ಇದನ್ನು ತಗೊಬಹುದು. ನೆಕ್ಸ್ಟ್ ಇಲ್ಲಿ ಬರ್ತೀವಿ ಎಕ್ಸ್ ಲೆಸ್ ದ್ಯಾನ್ -1. -1 ಗಿಂತ ಕಡಿಮೆ ಇರಬೇಕು. ಎಕ್ಸ್ ಲೆಸ್ ದ್ಯಾನ್ -1, -1 ಗಿಂತ ಕಡಿಮೆ ಇರಬೇಕು. -2 is less than -2 is less than -1, -3 is less than -1. ಇದನ್ನು ನೋಡೋಣ. ನೆಕ್ಸ್ಟ್ ಇಲ್ಲಿ ಬರ್ತೀವಿ. ಇದನ್ನು ನಾನು ಫಿಕ್ಸ್ ಮಾಡಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟೇ. ಎಕ್ಸ್ ಲೆಸ್ ದ್ಯಾನ್ ಈಕ್ವಲ್ ಟು 2, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2 ಇಸ್ ಈಕ್ವಲ್ ಟು 2 ಆಗಿರ್ಬೋದು, 2 ಒಳಗಡೆ ಇರಬೇಕು. ಇದು ಓಕೆ. ಬಟ್ ಇಲ್ಲೇನಿದೆ ಎಕ್ಸ್ ಗ್ರೇಟರ್ ದ್ಯಾನ್, ಈ ಪಾಯಿಂಟು ಈ ಲೈನು 2 ಗಿಂತ ಮೂವ್ ಆಗಿರೋದ್ರಿಂದ ಎಕ್ಸ್ ಈಸ್ ಈಕ್ವಲ್ ಟು ಮತ್ತೆ ಗ್ರೇಟರ್ ದ್ಯಾನ್ ಎರಡು ಆಗಿರೋ ಚಾನ್ಸಸ್ ಇದೆ. ಇಲ್ಲಿ ಬರ್ತೀವಿ ಎಕ್ಸ್ ಲೆಸ್ ದ್ಯಾನ್ -1, -1 ಗಿಂತ ಕಡಿಮೆ ಅಂದ್ರೆ -2 -3 ಇದು ವ್ಯಾಲಿಡ್ ಆಗುತ್ತಲ್ಲ. ಇಲ್ಲೇನಾಗುತ್ತೆ ಎಕ್ಸ್ ಲೆಸ್ ದ್ಯಾನ್ ಈಕ್ವಲ್ ಟು 2, ಬಟ್ ಇದು ಪಾಯಿಂಟ್ ಗಿಂತ ಮೂವ್ ಆಗಿರೋದ್ರಿಂದ ಎಕ್ಸ್ ಈಸ್ ಈಕ್ವಲ್ ಟು 2 ಅಂಡ್ ಗ್ರೇಟರ್ ದ್ಯಾನ್ 2 ಇದು ಹೊರಟೋಯ್ತು. ಇದಾಗುತ್ತೆ ಕನ್ಸಿಡರ್ ಎಕ್ಸ್ ಈಸ್ ಈಕ್ವಲ್ ಟು 2, ಓಕೆ, ಗ್ರೇಟರ್ ದ್ಯಾನ್ 2. ಎಕ್ಸ್ ಲೆಸ್ ದ್ಯಾನ್ -1 ಗಿಂತ ಮೂವ್ ಆಗಿದೆ, ಇದು ಮೂವ್ ಆಗಿದೆ. ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ -1 ಯಾಕಂದ್ರೆ ಓಪನ್ ಇಂಟರ್ವಲ್ ಇರೋದ್ರಿಂದ -2 -3 ಲೆಸ್ ದ್ಯಾನ್ -1. ಆಪ್ಷನ್ ಸಿ ಇಸ್ ದಿ ಆನ್ಸರ್. ಓಕೆ, ಪರ್ಫೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, ಎಂಟನೇದು ಸ್ಟೇಟ್ಮೆಂಟ್ ಫಾರ್ಮಲ್ ಇದೆ. ಮಾಡಲ್ ಪೇಪರ್ ಇಟ್ಕೊಂಡಿರ್ತೀರಿ. ಸ್ಟೇಟ್ಮೆಂಟ್ 1 the point 0,2, the point 0,2 is at 2 units distance from x-axis, distance from x-axis above, carefully observe, above the origin. Statement 2, the point 2,0 is at 2 units distance from the y-axis left of origin. Option A, both statements are true. Statement ಅನ್ನು ನಾನು ಎಸ್ ಅಂತ ಡಿನೋಟ್ ಮಾಡಿದ್ದೇನೆ. Both statements are true. Option B, statement 1 is true. Statement 1 is true and statement 2 is false. Statement 2 is false. Option C, statement 1 is false. Statement 1 is false and statement 2 is true. Option D, both statements are false. Both statements
are false. Okay. MCQ 8th one in second model paper. Statement 1 ಏನು ಹೇಳ್ತಾರೆ, the point 0,2 is at 2 units. 2 units distance from x-axis above from the origin. Statement 2 ಏನು ಹೇಳ್ತಾರೆ, the point 2,0 is at 2 units distance from y-axis left of origin. Option A, both statements are true. Option B, statement 1 is true and statement 2 is false. Option C, statement 1 is false and statement 2 is true. Option D, both statements are false. ನಾನು ಒಂದು geometrical figure ಅನ್ನು explain ಮಾಡ್ತೀನಿ. ಇದು ರೈಟ್ ಸೈಡ್, ಇದು ಲೆಫ್ಟ್ ಸೈಡ್, ಇದು above, ಇದು below. ಇದು ರೈಟ್ ಪಾಸಿಟಿವ್ ವ್ಯಾಲ್ಯೂಸ್, ಲೆಫ್ಟ್ ಸೈಡ್ ನೆಗೆಟಿವ್ ವ್ಯಾಲ್ಯೂಸ್, above ಪಾಸಿಟಿವ್ ವ್ಯಾಲ್ಯೂಸ್, ಬಿಲೋ ನೆಗೆಟಿವ್ ವ್ಯಾಲ್ಯೂಸ್. ಎಷ್ಟು ಪಾಯಿಂಟ್ ಕೊಟ್ಟಿದ್ದೇನೆ ಸ್ಟೇಟ್ಮೆಂಟ್ 1 ನಲ್ಲಿ 0,2. 0,2 is the point on the y axis. This is 0,2. What is the meaning of 2? Here a distance from origin to this point. This is above from the origin. Above from the origin. ಅವಾಗ ಏನಾಗುತ್ತೆ, above from the origin 0,2 is at 2 unit distance. ಇಲ್ಲಿಂದ ಇರತಕ್ಕಂಥ ಡಿಸ್ಟೆನ್ಸ್ 2 above from the origin. Okay, that is true. Second statement ಏನು ಹೇಳ್ತಾನೆ, the point 2,0 is at 2 units distance from the y axis left of origin. 2,0 ಅಂದ್ರೆ ಇಲ್ಲಿ ಬರಬೇಕು, 2,0 ಅಂದ್ರೆ ರೈಟ್ ಸೈಡ್ ಬರಬೇಕು. ಅವನೇನು ಹೇಳ್ತಾ ಇದ್ದಾನೆ, 2,0 is at 2 units distance from the y axis left of origin. ಈ ಪಾಯಿಂಟ್ ಇಲ್ಲಿದೆ ಅಂತ ಹೇಳ್ತಾವನೆ. ಆಕ್ಚುಲಿ ಇಲ್ಲಿರಬೇಕು, 2,0 ಅಂದ್ರೆ ಇಲ್ಲಿರಬೇಕು. ಅವನೇನು ಹೇಳ್ತಾ ಇದ್ದಾನೆ ಸ್ಟೇಟ್ಮೆಂಟ್ 2 ನಲ್ಲಿ ಇಲ್ಲಿದೆ ಅಂತ ಹೇಳ್ತಾವನೆ. ಇರಬೇಕಾಗಿರೋದು ಇಲ್ಲಿ, ಬಟ್ ಅವನು ಹೇಳ್ತಾ ಇರೋದು ಇಲ್ಲಿದೆ ಅಂತ ಹೇಳ್ತಾವನೆ. ನಾನು ಹೇಳ್ಬೇಕಾದ್ರೆ ಅರ್ಥ ಆಗಿರ್ಬೇಕು ನಿಮಗೆ. ಇರಬೇಕಾಗಿರೋದು ಇಲ್ಲಿ, ಬಟ್ ಇಲ್ಲಿದೆ ಅಂತ ಹೇಳ್ತಾವನೆ. ಟ್ರೂ ನಾ ಫಾಲ್ಸ್ ಅಂತ ನೀವು ಹೇಳ್ತೀರಿ, ಫಾಲ್ಸ್. ಅಲ್ಲಿಗೆ the point 2,0 is at 2 units distance from y axis left of origin. ಇಲ್ಲಿದೆ ಅಂತ ಹೇಳ್ತಾವನೆ, ಬಟ್ ದಟ್ ಈಸ್ ಫಾಲ್ಸ್. ಓಕೆ, ಫಸ್ಟ್ನೇದು ಟ್ರೂ, ಸೆಕೆಂಡ್ ಒನ್ ಈಸ್ ಫಾಲ್ಸ್. ಅಲ್ಲಿಗೆ ಆಪ್ಷನ್ ಈಸ್ both statements are true. Option A is wrong. Statement 1 is true. Okay, and statement 2 is false. Correct ಆಗಿದೆ. Option B is the answer. See ಬರೋಣ. Statement 1 is false. ಅದು ಟ್ರೂ ಆಗಿದೆ. ಆಕ್ಚುಲಿ ಫಾಲ್ಸ್ ಅಂತ ಹೇಳ್ತಾ ಇದ್ದಾರೆ, ಅದು ಹೊರಟೋಯ್ತು. ಆಪ್ಷನ್ ಡಿ, ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಫಾಲ್ಸ್ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಡಿ ಹೋಯ್ತು. ಅಲ್ಲಿಗೆ ಆಪ್ಷನ್ ಬಿ ಇಸ್ ದ ಆನ್ಸರ್. 2,0 ಇಲ್ಲಿರಬೇಕು, ಇಲ್ಲಿರಬೇಕು, ಬಟ್ ಅವರು ಇಲ್ಲಿದೆ ಅಂತ ಹೇಳ್ತಾನೆ. ಸ್ಟೇಟ್ಮೆಂಟ್ 2 ರಾಂಗ್ ಅಂದ್ರೆ ಫಾಲ್ಸ್. ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್. ಆಪ್ಷನ್ ಬಿ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಒನ್, 9th one. The two lines a1x plus b1y plus c1 is equal to 0 and a2x plus b2y plus